स्वागत है आपका JK24x7 में। मैं हूं सज्जाद फौजा। बीजापुर शहर में बंजारा नाम एक मल्टी स्पेशलिस्ट हॉस्पिटल की शुरुआत। गरीबी रेखा से नीचे रहे लोगों को किफायती रेट में चिकित्सा देने का मुहिम शहर में ऐसा पहला हॉस्पिटल रहा। AC कंपार्टमेंट्स, ICU कंपार्टमेंट्स को सेपरेट बेडों के पास कमरा बनाया गया है। I welcome you all. Your press meet correct reason ಏನಂದ್ರೆ ಬಿಜಾಪುರಲ್ಲಿ ಫಸ್ಟ್ ಟೈಮಿಗೆ ಒಂದು ಅತ್ಯುತ್ತಮ ಎಲ್ಲ ಫೆಸಿಲಿಟಿ ಉಳ್ಳ ಒಂದು ಬಿಲ್ಡಿಂಗಲ್ಲಿ ಒಂದು ಹಾಸ್ಪಿಟಲನ್ನು ಮಾಡಿದ್ದೀವಿ. ವಿ ಕಾಲ್ಡ್ ಇಟ್ ಆಸ್ ಬಂಜಾರ. ಸೊ ಮೆನಿ ಪೀಪಲ್ ಎಲ್ಲರಿಗೂ ಸ್ವಲ್ಪ ಅಪ್ರೆನ್ಷನ್ ಇರುತ್ತೆ ಬಂಜಾರ ಯಾಕೆ ಅಂತ. ಬಂಜಾರ ಅಂತಂದರೆ ಕಮ್ಯುನಿಟಿ ಬೇಸ್ಡ್ ಅಲ್ಲ, ಬಂಜಾರ ಅಂದರೆ ಯುನೀಕ್ನೆಸ್. ಈ ನಾರ್ತ್ ಕರ್ನಾಟಕದಲ್ಲಿ ಇಂಥ ಹಾಸ್ಪಿಟಲ್ ಯುನೀಕ್ನೆಸ್ ಎಲ್ಲಿ ಇಲ್ಲ. ಸೊ ದಿಸ್ ನೇಮ್ ವಾಸ್ ಚೋಸನ್. ದಿಸ್ ಇಸ್ ಅ ಅರಬಿಕ್ ನೇಮ್. ಸೊ ಯುನೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಒಂದು ಇದರಲ್ಲಿ 16 ಡಾಕ್ಟರ್ಸ್ಗಳಿದ್ದಾವೆ ಆ್ಯಸ್ ಎ ಫೌಂಡರ್ ಡಾಕ್ಟರ್ಸ್. ಆಮೇಲೆ ಎಲ್ಲ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಲ್ಲಿ ನಮ್ಮ ಕಡೆ ಅವೈಲೇಬಲ್ ಇರ್ತಾರೆ 24x7. ಯುನೀಕ್ನೆಸ್ ಏನೇನಿದೆ ನಮ್ಮ ಹಾಸ್ಪಿಟಲಲ್ಲಿ ಅಂತಂದರೆ, ಫಸ್ಟ್ ಯುನೀಕ್ನೆಸ್ ಭಾಳ ಲಕ್ಸುರಿಯಸ್ ಆಗಿ ನಾನು ಹೇಳ್ಬೋದು ಅಂತಂದರೆ ICU. ಈಗ ನೀವು ಇಲ್ಲಿಂದ ಬಂದ್ರಿ, ಈಗ ನೀವು ನೋಡಿದ್ದೀರಿ ಯಾವುದೂ ICUದಲ್ಲಿ ಪಾರ್ಟಿಷನ್ ಇರಲ್ಲ. ವಿ ಕಾಲ್ ಇಟ್ ಆಸ್ ಆಂಟಿ ಮೈಕ್ರೋಬಿಯಲ್ ಪಾರ್ಟಿಷನ್. ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟ್ ಯಾವುದು ಹರಡಲ್ಲ. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ, ಇಂಡಿಯಾದಲ್ಲ, ಎಲ್ಲಿ ಇಲ್ಲ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಎಷ್ಟು ಬೆಡ್ ಇರಬೇಕು, ಎಷ್ಟು ಸೈಜ್ ಇರಬೇಕು. ಬೆಡ್ ಆರ್ ಆಲ್ಸೋ ಅಲ್ಟ್ರಾ ಹೈಟೆಕ್ ಬೆಡ್ಸ್. ಆಮೇಲೆ ಈ ಥರನೇ ಬೆಡ್ ನಾವು ಎಲ್ಲ ಕಡೆ ಮೇಂಟೈನ್ ಮಾಡಿದ್ದೀವಿ. ನಮ್ಮ ಜನರಲ್ ವಾರ್ಡ್ ಇರಲಿ, ಕೆಳಗಡೆ ಕ್ಯಾಜುಯಾಲಿಟಿ ಇರಲಿ, ಎಲ್ಲಿ ಇರಲಿ. ಆಮೇಲೆ ಪೇಷಂಟನ್ನ ಒಂದ್ಸಲ ನಾವು ಬೆಡ್ ಮೇಲೆ ಹಾಕಿದ್ರೆ ಇಡೀ ಹಾಸ್ಪಿಟಲ್ ಅದೇ ಬೆಡ್ಡಲ್ಲೇ ಈ ಹ್ಯಾಸ್ ಟು ರೋಮ್ ಅರೌಂಡ್. ಬೇರೆ ಕಡೆ ಏನಾಗುತ್ತೆ, ನಾವೇನು ಮಾಡ್ತೀವಿ, ಒಂದು ಬೆಡ್ಡನ್ನ ತೊಗೊಂಡು ಪೇಷಂಟನ್ನ ಇನ್ನೊಂದು ಬೆಡ್ಡಲ್ಲಿ ಹಾಕ್ತೀವಿ. ಆ ಬೆಡ್ ಮೇಲೆ ಇದ್ದ ಪೇಷಂಟನ್ನ ಕ್ರಾಸ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಎಲ್ಲ ಕ್ರಾಸ್ ಇನ್ಫೆಕ್ಷನ್ನ ಕಿಲ್ ಮಾಡೋಕ್ಕೆ, ನಿಮ್ಗೆ ಗೊತ್ತಿದೆ ಈಗ ಹಂಗೆ ಕೋವಿಡ್ ಬಂದಿದೆ ಅಂತ. ಸೊ ಇದನ್ನೆಲ್ಲ ಡಿವಾಸ್ಟರ್ ಮಾಡೋಕ್ಕೆ ನಾವು ಯುನೀಕ್ ಆಗಿ ಇದನ್ನು ಪ್ರಿಪೇರ್ ಮಾಡಿದ್ದೀವಿ. ಒಂದು ಇವಾಗ ನಮ್ಮ ಕರ್ನಾಟಕದ ಹೆಲ್ತ್ ವರ್ಕರ್ಸ್ ಇದ್ದಾರೆ, ಬೇರೆ ಸ್ಟೇಟಲ್ಲಿ ಇದ್ದಾರೆ, ಭಾಳ ಸಫರಿಂಗಲ್ಲಿ ಇದ್ದಾರೆ. ಸೊ ವಿ ಹ್ಯಾವ್ ಕಮ್ ಔಟ್ ವಿತ್ ಆ್ಯಂಡ್ ಟೆಲಿಮೆಡಿಸಿನ್ ಕನ್ಸಲ್ಟೇಷನ್ ಫ್ರೀ ಆಫ್ ಕಾಸ್ಟ್. ಬೇರೆ ಸ್ಟೇಟಲ್ಲಿ ಯಾರು ನಮ್ಮ ಜನ ಕರ್ನಾಟಕ ಜನ ಇದ್ದಾರೆ ಅವರಿಗೆ ಅವ್ರು ನಮ್ಗೆ ಫೋನ್ ಮಾಡಿದ್ರೆ ಅವ್ರು ನಮಗೆ ಎಲ್ಲ ಮೀಡಿಯಾ ಓಪನ್ ಇದೆ. ನಮ್ದು ಆಟೋಮೆಟಿಕಾಗಿ ಆ್ಯಪ್ ಇದೆ, ಇಲ್ಲ ಅಂದರೆ ವಾಟ್ಸಪ್ ಥ್ರೂ ನಾವು ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಟ್ರೀಟ್ಮೆಂಟ್ ಅಲ್ಲಿಂದ ಅಲ್ಲೇ ಅವ್ರಿಗೆ ಸಿಗೋಂಗೂ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ಟೋಟಲಿ ಫ್ರೀ. ಥರ್ಡ್ ಈಸ್ ವಿ ಹ್ಯಾವ್ ಹೈಟೆಕ್ ಆ್ಯಂಬುಲೆನ್ಸ್. ಬಿಜಾಪುರಲ್ಲೇ ಆ ಹೈಟೆಕ್ ಆ್ಯಂಬುಲೆನ್ಸ್ ಇಲ್ಲ. ಸೆಕೆಂಡ್ ಈಸ್ ಬಿಕಾಸ್ ಆಫ್ ಇಂಟೆನ್ಸಿವಿಸ್ಟ್, ಈ ಈಸ್ ವೆರಿ ಮಚ್ ಸ್ಪೆಷಲೈಸ್ಡ್ ಇನ್ ಏರ್ ಲಿಫ್ಟಿಂಗ್. ಏರೋಪ್ಲೇನಿಂದ ಆಮೇಲೆ ನಮ್ಮ ಹೆಲಿಕಾಪ್ಟರಿಂದ ಲಿಫ್ಟ್ ಮಾಡೋಕ್ಕೆ ಈಸ್ ಅ ವೆರಿ ಟ್ರೈನ್ಡ್ ICU ಇಂಟೆನ್ಸಿವಿಸ್ಟ್ ಡಾಕ್ಟರ್ ರವಿ ಅಂತ. ಸೊ ಆ ಫೆಸಿಲಿಟಿನೂ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ ಬೈ ರೋಡ್ ಆರ್ ಬೈ ಏರ್. ನೆಕ್ಸ್ಟ್ ಒನ್ಸ್ ಇಸ್ ಟೆಲಿಮೆಡಿಸಿನ್, ಟೆಲಿಕನ್ಸಲ್ಟೇಷನ್ ಆ್ಯಂಡ್ ಟೆಲಿಡಾಕ್ಟರ್. ಇದು ಮೇನ್ ಇಂಪಾರ್ಟೆಂಟ್ ಅಂತ. ಊರಲ್ಲಿ ಈಗ 60ಕ್ಕಿಂತ ಹೆಚ್ಚಿಗೆ ವಯಸ್ಸದವ್ರು ಇರ್ತಾರೆ. ನಮ್ಮ ಹಾಸ್ಪಿಟ್ಲಿಗೆ ಯಾವುದೋ ಹಾಸ್ಪಿಟ್ಲಿಗೆ ಅವ್ರಿಗೆ ಹೋಗದೆ ಆಗದೆ ಇದ್ದರೆ ಮನೆಯಿಂದನೇ ನಮಗೆ ಕನ್ಸಲ್ಟೇಷನ್ ಮಾಡಿ ನಮ್ಮ ಜೊತೆ ಮಾತಾಡಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಟೆಲಿಕನ್ಸಲ್ಟೇಷನ್ ಕೊಡ್ಬೋದು. ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂತಂದರೆ, ವಿ ಆರ್ ಸ್ಟಾರ್ಟಿಂಗ್ ಇನ್ ಅನದರ್ 2 months ಡೋರ್ ಸ್ಟೆಪ್ ಡಾಕ್ಟರ್. ನಮ್ಮ ಹಾಸ್ಪಿಟ್ಲಿಂದ ವಿತ್ ಅನ್ ಎಕ್ವಿಪ್ಡ್ ಆ್ಯಂಬುಲೆನ್ಸ್ ಪೇಷಂಟ್ ಮನೆ ಮಠ ಹೋಗ್ಬಿಟ್ಟು ನಾವು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಟು ಟ್ರೀಟ್ ಫಾರ್ ದ ಕೋವಿಡ್ ಪಾಸಿಟಿವ್ ಪೇಷಂಟ್ ಇನ್ ದರ್ ಹೌಸಸ್ ಇನ್ ಫ್ಯೂಚರ್. ಫೈನ್, ಇನ್ ಅಂಡರ್ 2 months. ಸೊ ಎಲ್ಲ ನಾವು ರೆಡಿ ಇದೆ, ಸೆಟಪ್ ರೆಡಿ ಇದೆ. ನಾವು ವಿ ಹ್ಯಾವ್ ಟು ಮೂವ್ ಆನ್. ಸೊ ಯುನೀಕ್ನೆಸ್ ಇಟ್ಕೊಂಡ್ಬಿಟ್ಟು ನಾವು ಈ ಹಾಸ್ಪಿಟ್ಲನ್ನು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಫಸ್ಟ್ ಕೇರ್ ಹೇಳ್ತೀನಿ ನಿಮಗೆ, ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದು ಪೇಷಂಟ್ ಬರಲಿ, ನಮ್ಮ ಟಾರ್ಗೆಟ್ ಪ್ರಿವೆಂಟಿವ್ ಕೇರ್. ಇಟ್ ಈಸ್ ನಾಟ್ ಆಫ್ಟರ್ ದ ಡಿಸೀಸ್, ಬಿಫೋರ್ ದ ಡಿಸೀಸ್. ಈಗ ಯಾರಾದರೂ ಪೇಷಂಟ್ ಜೊತೆ ಅವರ ರಿಲೇಟಿವ್ ಅಟೆಂಡರ್ ಬಂದರೆ ಅವರಿಗೂ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಅವರಲ್ಲಿ ಏನಾದರೂ ನಮಗೆ BP ಇದೆ, ಇದು ಇದೆ, ಶುಗರ್ ಇದೆ ಅಂತ ಗೊತ್ತಾದರೆ ಅವ್ರಿಗೆ ಪ್ರಿವೆಂಟಿವ್ ಕೇರ್ ಮುಂಚೆನೇ, ರೋಗ ಬರೋಕ್ಕಿಂತ ಮುಂಚೆನೇ ನಾವು ಅವರಿಗೆ ತಡೆ ಹಿಡಿಬೋದು. ಇವಾಗ ಇನ್ಮುಂದೆ ಈ ಜನ್ರೇಷನ್ಗೆ ಬೇಕಾಗಿದ್ದು ಪ್ರಿವೆಂಟಿವ್ ಕೇರ್. ರೋಗ ಬಂದ ಮೇಲೆ ಎಲ್ಲ ಹಾಸ್ಪಿಟಲ್ಸ್ ಇದ್ದಾವೆ, ಬಟ್ ಪ್ರಿವೆಂಟಿವ್ ಕೇರ್ ಆಸ್ಪೆಕ್ಟಲ್ಲಿ ವಿ ಆರ್ ಫೇಲಿಂಗ್. ಸೊ ನಮ್ಮಲ್ಲಿ ವಿ ಹ್ಯಾವ್ ಮೇಡ್ ಅ ಫೌಂಡೇಶನ್ ಆಫ್ ಪ್ರಿವೆಂಟಿವ್ ಕೇರ್ ಫಸ್ಟ್. ಸೆಕೆಂಡ್,
ವಿ ವಾಂಟ್ ಟು ಗಿವ್ ಎಂಡ್ ರಿಸಲ್ಟ್ ಟು ಇಟ್. ಕ್ಯಾಂಪ್ಸ್ ಮಾಡ್ತಾರೆ, ಒಂದು 10 ಗುಳಿಗೆ ಕೊಡ್ತೀವಿ, 15 ಗುಳಿಗೆ ಕೊಡ್ತೀವಿ, ಅದು ಆದಮೇಲೆ ಪೇಷಂಟಿಗೆ ನಾವು ಫಾಲೋಅಪ್ ಮಾಡಲ್ಲ. ಸೊ ನಮ್ಮ ಟಾರ್ಗೆಟ್ ಏನಿದೆ, ನಾವು ಯಾವ್ದಾವುದು ಹಳ್ಳಿಗಳನ್ನು ಅಡಾಪ್ಟ್ ಮಾಡ್ತೀವಿ, ಅಲ್ಲಿ ಪೇಷಂಟಿಗೆ ಸರ್ಜರಿ ಬೇಕಾದರೆ ಐದರ್ ಅವ್ರಿಗೆ ಸ್ಕೀಮಲ್ಲಿ ಹಾಕಿ ಸರ್ಜರಿ ಮಾಡ್ತೀವಿ, ಇಲ್ಲ ಅಂದರೆ ವಿ ಅಡಾಪ್ಟ್ ದ ಪೇಷಂಟ್. ಈಗ ನಾನು ಫ್ರೀಯಾಗಿ ಮಾಡ್ತೀನಿ ಅಂದರೆ ನಾನು ಅಡಾಪ್ಟ್ ಮಾಡಿ ನಾನು ಫ್ರೀಯಾಗಿ ಮಾಡಿ ಅವ್ನಿಗೆ ಕಳಿಸ್ಕೊಡ್ತೀನಿ. ಸೊ ಸರ್ಜರಿ ಹಿಡ್ಕೊಂಡು ಈವನ್ ಮೆಡಿಸಿನ್ ಹಿಡ್ಕೊಂಡು ವಿ ಆಲ್ ಡಾಕ್ಟರ್ಸ್ ಆರ್ ರೆಡಿ ಟು ಅಡಾಪ್ಟ್. ಎಲ್ಲರೂ ಒಂದು ಕ್ವಶನ್ ಇದೆ, ಎಲ್ಲರದ್ದು ಹಾಸ್ಪಿಟಲ್ ಇದೆ, ಇದನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ? ನಮಗೆ ಮೇನ್ ಟಾರ್ಗೆಟ್ ಏನಿದೆ ಅಂದರೆ ICU ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ಫೈನ್, ICU ಕೇರ್, ಇಂಥ ಕೇರ್ ಬೇಕು ಪೇಷಂಟಿಗೆ. ಎಲ್ಲ ಪೇಷಂಟ್ ನಮ್ಮಿಂದ ಸೋಲಾಪುರಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಬಟ್ ನಮ್ಮ ಜನರಿಗೆ ನಮ್ಮ ಕೇರು ನಮ್ಮ ಪಾರ್ಟಲ್ಲಿ ಸಿಗ್ಬೇಕಂತ ಹೇಳಿ ಆ ಟಾರ್ಗೆಟಿಂದ ನಾವೆಲ್ಲರೂ ಸೇರಿಬಿಟ್ಟು ಇದನ್ನು ಹಾಸ್ಪಿಟ್ಲನ್ನು ಮಾಡಿದ್ದೀವಿ. ಇಟ್ಸ್ ಒನ್ ಆಫ್ ದ ವಂಡರ್ಸ್ ಆಫ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಲ್ಲ ಯೂರೋಲಜಿ ಇದೆ, ಇದು ಇದೆ. ಈ ಇನ್ನೊಂದು ಸ್ವಲ್ಪ 6 to 8 ತಿಂಗಳಲ್ಲಿ ಈವನ್ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಕ್ಯಾಥ್ ಲ್ಯಾಬ್, ಕಾರ್ಡಿಯಾಕ್, ಟೋಟಲ್ ಸೆಟಪ್ ಇಲ್ಲಿ. ಸೊ ಈಗ ಮುಂದೆ ಬಂದಂಗೆ ವಿ ವಿಲ್ ಸ್ಟಾರ್ಟ್. ಸೊ ಇದನ್ನು ನಾವು ಎಲ್ಲ ಹಿರಿಯರ ಆಮೇಲೆ ಗುರುಗಳ ಆಶೀರ್ವಾದದಿಂದ ನಾವು 28ನೇ ತಾರೀಕು ಓಪನಿಂಗ್ ಇಟ್ಟಿದ್ದೀವಿ. ಬಟ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಮಾಡಲ್ಲ, ಇನ್ನೊಂದು 15 ದಿನಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ. ಸೊ ನಮ್ಮೆಲ್ಲ ಸಹಕಾರ initially This is a Banjara Super Speciality Hospital. This hospital has got all the super speciality approach. All the super speciality services are available in this hospital. So basically it is a charitable hospital. Means we are not charging as high as other hospitals are charging, and we are including all the schemes. In coming days, all the insurance schemes and all the Karnataka government services schemes are also we are including. So in that way we are really giving a good help and good services to all the community in and around Bijapur, and even the other places people also can come here and have a services. So in that way it is a really charitable hospital, and it is a good approach regarding the money aspect to all the people. So we are not charging any higher extra charges for this, and all the doctors we are really ready to help all the community people in and around Bijapur. My name is Dr. Babu Kattimani. I am a general surgeon, and I am the partner in this Banjara Super Speciality Hospital.
I am Dr. Tarana Sitimani, physician. I am since 30 years I am working here. Our main aim to start this plant, this hospital is to help the poor people, and this is a trustee hospital. So rates are not much very high. We are compared to other high-tech hospital, very much less, and we are service oriented rather than the commercial. So we will help poor people. Definitely it is useful to the poor people. Thank you. Name Dr. Tarana Sitimani. आगे की खबरें देखने के लिए हमारे चैनल JK24/7 को सब्सक्राइब कीजिए और बेल आइकॉन को दबाइए।